ಸಂಬಂಧಪಟ್ಟಂತೆ 2 ಸಂಶಯಾಸ್ಪದ ಪ್ರಕರಣಗಳು ನಮ್ಮ ಗಮನಕ್ಕೆ ಏನು ಬಂದಿದೆ. ಅದರ ಮೇಲೆ ಇನ್ನು ಕೆಲವು ಪರೀಕ್ಷಣೆ ಅವ್ರ ಬಾಡಿ ಇದನ್ನು ಬ್ಲಡ್ ಸ್ಯಾಂಪಲ್ ಮೇಲೆ ನಡೆದಿರಲಿಲ್ಲ. ಹೀಗಾಗಿ ನಮ್ಮ ಆಡಿಟ್ ಈಗ ಪ್ರಾರಂಭ ಆಗಿದೆ. BBMP ಮೆಡಿಕಲ್ ತಂಡದಿಂದ ಆಡಿಟ್ ಆಗಿ ಸ್ಟೇಟ್ ಗೌರ್ಮೆಂಟ್ಗೆ ಸಬ್ಮಿಟ್ ಆಗ್ತದೆ. ಸ್ಟೇಟ್ ಗೌರ್ಮೆಂಟ್ನಲ್ಲಿ ಇನ್ನೊಂದು ಆಡಿಟ್ ಮಾಡಿಕೊಂಡು ಕನ್ಫರ್ಮ್ ಮಾಡ್ತಾರೆ. ಸೊ ನಮಗೆ ಪ್ರಾಥಮಿಕ ವರದಿ ಪ್ರಕಾರ ಸಂಶಯಾಸ್ಪದ ಪ್ರಕರಣಗಳಲ್ಲಿ ಸುಮಾರು ಕೋಮಾರ್ಬಿಡಿಟಿ ಇದ್ದವು. ಅವ್ರದ್ದು ಆರೋಗ್ಯ ಕೆಟ್ಟಿತ್ತು, ಅದರ ಜೊತೆಗೆ ಡೆಂಗೂನು ಬಂತು ಅಂತ ಇರುವುದರಿಂದ ಈಗ ಯಾವುದು ಫೈನಲ್ ಆಗಿ ಬರೋವರೆಗೂ ನಮಗೆ ಏನು ಡೆಂಗೂವಿಂದ ಡೆತ್ ಆಗಿದೆ ಅಥವಾ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ. ಆ ನಿಷ್ಕರ್ಷಕ್ಕೆ ಬರಬೇಕಾದ್ರೆ ನಮ್ಮದು ಮೊದಲನೇ ಹಂತದ್ದು ಆಡಿಟ್ ಕಮಿಟಿ ಏನು ರಿಪೋರ್ಟ್ ಕೊಡ್ತದೆ, ಅದು 2ನೇ ಹಂತದಲ್ಲಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಆಡಿಟ್ ಆಗಿ ಏನು ಬರುತ್ತದೆ ಆ ಪ್ರಕಾರನೇ ನಾವು ಅದಕ್ಕೆ ತೀರ್ಮಾನ ಮಾಡಬೇಕಾಗಿರುತ್ತೆ. ಸರ್, ಈಗ ಡೆಂಗ್ಯೂ ಇದ್ದಲ್ಲೇ ಈ ಖಾಸಗಿ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಕೊಡ್ತಾರೆ ಜನಕ್ಕೆ ಅಲ್ಲ, ಖಾಸಗಿ ಆಸ್ಪತ್ರೆಯಲ್ಲಿನೇ ಡೆಂಗ್ಯೂದು ಜಾಸ್ತಿ ರಿಪೋರ್ಟಿಂಗ್ ಆಗ್ತಾ ಇದೆ. ನಾವು ಕೂಡ ನಮ್ಮ PHCಯಲ್ಲಿ ಬಂದರೆ ನನ್ನ NS1 ಪರೀಕ್ಷಣೆ ಮಾಡಿಕೊಂಡು NS1 ಪರೀಕ್ಷಣದಲ್ಲಿ ಪಾಸಿಟಿವ್ ಆದರೆ ಕನ್ಫರ್ಮೇಟ್ರಿಗಾಗಿ ನಾವು ಸಿದ್ದಯ್ಯ ನಮ್ಮ ಆಸ್ಪತ್ರೆ ರಿಫರಲ್ ಆಸ್ಪತ್ರೆಗೆ ಕಳಿಸ್ತೇವೆ. ಅಲ್ಲಿ ಕನ್ಫರ್ಮೇಟ್ರಿ ಟೆಸ್ಟ್ ನಡೀತದೆ. ಯಾಕೆಂದರೆ NS1ನಲ್ಲಿ ಅರೌಂಡ್ 50% ಚಾನ್ಸಸ್ ಫಾಲ್ಸ್ ಪಾಸಿಟಿವ್ಗೆ ಇರುತ್ತದೆ. ಖಾಸಗಿ ಆಸ್ಪತ್ರೆಗೆ ನಾವು ಏನು ಕೊಡ್ತಾ ಇಲ್ಲ. ಇಲ್ಲ, ಟೆಂಡರ್ ಕರೆದಿದ್ದು ಎಲ್ಲ ಕಡೆಗೆ ಎಲೆಕ್ಷನ್ ಬಂದಾಗ ಅವ್ರಿಗೆ ಮಾಡಿರಲಿಲ್ಲ. ಅವ್ರಿಗೆ ಹಿಂದೆ ಯಾರು ಎಷ್ಟು ವರ್ಷದಿಂದ ವಿದೌಟ್ ಟೆಂಡರ್ ಮಾಡಿಸ್ತಾ ಬಂದಿದ್ದಾರೆ ಅವರೇ ಮಾಡ್ತಾ ಇದ್ದಾರೆ. ಈಗ ಎಲ್ಲಿ ನಾವು ಟೆಂಡರ್ ಫೈನಲ್ ಮಾಡಿಬಿಟ್ಟಿದ್ದೀವಿ. ವರ್ಕ್ ಆರ್ಡರ್ ಇಶ್ಯೂ ಆಗಿತ್ತು, ಅವರಿಗೆ ಟೈಮ್ ಇತ್ತು ಬ್ಯಾಂಕ್ ಗ್ಯಾರಂಟಿ ಇತ್ಯಾದಿ ಕೊಡಲಿಕ್ಕೆ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಸಂಬಂಧ ಇಲ್ಲ. ಟೆಂಡರ್ ನಿರಂತರವಾಗಿ ನಡೀತಕ್ಕಂಥ ಪ್ರಕ್ರಿಯೆ ಇದೆ. ಹಳೆಯದು ಯಾರು ಜನರು ಇದ್ದಾರೆ ಅವರೇ ಮಾಡ್ತಾ ಇದ್ದಾರೆ. ಎಲ್ಲಿ ಹೊಸ ಬಂದಿದ್ದಾರೆ ಅವರು ಹೊಸ ಮಾಡ್ತಾರೆ. ಸೊ ಬೋತು ನಡೀತಕ್ಕಂಥ ವಿಚಾರ. ಕೆಲವು ಝೋನ್ನಲ್ಲಿ ಹಳೆಯವರನ್ನೇ ಇನ್ನೂ ಮಾಡ್ತಾ ಇದ್ದಾರೆ, ಕೆಲವು ಝೋನ್ನಲ್ಲಿ ಹೊಸದು ಮಾಡ್ತಾ ಇದ್ದಾರೆ. ಕಲ್ಯಾಣ ಇಲಾಖೆಯಲ್ಲಿ 102 ಕೋಟಿ 2020 ಮಾರ್ಚ್ 23ನೇ ತಾರೀಕು